ಇನ್ನು ನೋಡಿ, ಪರಮೇಶ್ವರ್ ಕೂಡ ಪ್ರಮುಖ ಖಾತೆಯ ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಏನಾದರೂ ಈ ಅವಕಾಶ ಸಿಕ್ಬಿಟ್ರೆ DCM ಆಗಬೇಕು ಅಂತ ಕೂಡ ಪರಮೇಶ್ವರ್ ಬಯಸ್ತಾ ಇದ್ದಾರೆ. KPCC ಅಧ್ಯಕ್ಷರಾದರೂ ಕೂಡ ಎರಡೆರಡು ಬಾರಿ KPCC ಅಧ್ಯಕ್ಷರಾದರೂ ಕೂಡ ಪರಮೇಶ್ವರ್ ಎಲ್ಲೋ ಒಂದು ಕಡೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಕ್ಸಸ್ ಆಗದೇ ಇರ್ಬೋದು. ಆದರೆ ಏನೇ ಸಂದರ್ಭಗಳು ಬದಲಾದರೂ ಕೂಡ ಇವ್ರನ್ನ ಕಡೆಗಣಿಸಂಗಿಲ್ಲ. ಇವರಿಗೆ ಹೈಕಮಾಂಡಿನ ಬೆಂಬಲ ಕೂಡ ಇದೆ, ಖರ್ಗೆ ಅವರ ಆಶೀರ್ವಾದ ಕೂಡ ಇದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಪರಮೇಶ್ವರ್ ಅವರ ಪರವಾಗಿದ್ದಾರೆ. ಹೀಗಾಗಿ DCM ಜೊತೆಗೆ ಪ್ರಮುಖ ಖಾತೆಯನ್ನು ಪಡೆಯುವಂಥ ನಿರೀಕ್ಷೆಯಲ್ಲಿ ಪರಮೇಶ್ವರ್ ಇದ್ದಾರೆ. ದೆಹಲಿನಲ್ಲೇ ಇದ್ದಾರೆ. ಇನ್ನು ಪರಮೇಶ್ವರ್ ಕರೆಸಿತ್ತು ಹೈಕಮಾಂಡ್, ಬನ್ನಿ ಅಂತ ಹೋಗಿದ್ದಾರೆ. ಈ ಹಿಂದಿನದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಪರಂ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನೋಡ್ತಾ ಇದ್ದೀವಿ ಈಗ ಡಾಕ್ಟರ್ G. ಪರಮೇಶ್ವರ್ ಹಿರಿಯ ನಾಯಕರು, ಜೊತೆಗೆ KPCC ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿರುವಂಥವ್ರು. ಎಲ್ಲೋ ಒಂದು ಕಡೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಅವ್ರದ್ದು, ಈಡೇರುತ್ತಾ? ಖಂಡಿತವಾಗ್ಲೂ ರಂಗನಾಥ್, ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ಯಾವಾಗ ಚರ್ಚೆ ಮುನ್ನೆಲೆಗೆ ಬಂತು ಆಗ್ಲಿಂದಲೂ ಕೂಡ DK ಶಿವಕುಮಾರ್ ಅವರು ಕೂಡ ಒಂದು ರೀತಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ. ಮತ್ತೊಂದು ಕಡೆ ದಲಿತ CM ಒಂದು ಕೂಗು ಬಂದ್ರೆ ಒಂದಷ್ಟು ಜನ ದಲಿತ ನಾಯಕರು ಕೂಡ ಆಕಾಂಕ್ಷಿಗಳಾಗಿದ್ರು. ಹೀಗಾಗಿ ಅವ್ರಿಗೆ ಒಂದು ರೀತಿ ನಿರಾಸೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮೊನ್ನೆ ಅಂದ್ರೆ ಸಿದ್ದರಾಮಯ್ಯನವರು ಒಂದು ಔತಣಕೂಟವನ್ನು ಏರ್ಪಡಿಸ್ತಾರೆ. ಆ ಒಂದು ಔತಣಕೂಟದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇರ್ತಾರೆ ಒಂದು ಮಾತನ್ನು ಕೂಡ ವ್ಯಕ್ತಪಡಿಸ್ತಾರೆ, ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಗ ದಲಿತ CM ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಂತಹ ಒಂದು ದಲಿತ ಸಮುದಾಯದ ನಾಯಕರಿಗೆ ಒಂದು ರೀತಿ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಗ CM ಸ್ಥಾನ ಅಂತಾನೂ ಸಿಕ್ಕಿಲ್ಲ. ಸದ್ಯಕ್ಕೆ ಈಗಾಗಲೇ KPCC ಅಧ್ಯಕ್ಷ ಸ್ಥಾನವನ್ನ ಅನುಭವಿಸಿರುವಂತಹ ಪರಮೇಶ್ವರ್ ಅವರು DCM ಪೋಸ್ಟ್ ನ ಮೇಲೆ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ದಲಿತ ಸಮುದಾಯದಕ್ಕೆಲ್ಲ ನಾಯಕರು ಸೇರಿದಂತೆ ಕೆಲ ಹಿರಿಯ ಶಾಸಕರು ಕೂಡ ಅಷ್ಟೇನೆ ಪರಮೇಶ್ವರ್ ಅವರಿಗೆ ಒಂದು ರೀತಿ ದಲಿತ ಅಂದ್ರೆ ಸಮುದಾಯಕ CM ಅಂತ ಪೋಸ್ಟ್ ಅನ್ನು ಸಿಕ್ಕಿಲ್ಲ. ಹೀಗಾಗಿ DCM ಪೋಸ್ಟ್ ನ ಮೇಲೆ ಒಂದು ರೀತಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರು ಕೂಡ ನಿರೀಕ್ಷೆಯಲ್ಲಿ ಇದ್ದಾರೆ DCM ಪೋಸ್ಟ್ ಸಿಗುತ್ತೆ ಅಂತ. ಹೀಗಾಗಿ ನಿನ್ನೆ ಹೈಕಮಾಂಡ್ ಅವ್ರಿಗೂ ಕೂಡ ಒಂದು ಬುಲಾವನ್ನ ಕೂಡ ಕೊಟ್ಟಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸದ್ಯಕ್ಕೆ ಈಗ ಪರಮೇಶ್ವರ್ ಅವರು ಈಗ ಗೃಹ ಸಚಿವ ಖಾತೆಯಲ್ಲಿ ನಿಭಾಯಿಸ್ತಾ ಇದ್ರು ಈ ಹಿಂದೆ ಕೂಡ. ಹಾಗಾಗಿ ಸದ್ಯಕ್ಕೆ ಈಗ ಯಾವ ಪೋಸ್ಟ್ ಕೊಡ್ತಾರೆ ಅಂತ ಕೂಡ ಕುತೂಹಲ ಕೆರಳಿಸಿದೆ. ಸದ್ಯಕ್ಕೆ ಈಗ ಸಚಿವ ಸ್ಥಾನದ ಜೊತೆಗೆ ಪಕ್ಷದ ಬೇರೆ ಜವಾಬ್ದಾರಿ ಏನಾದ್ರು ಕೊಡ್ತಾರಾ, ಅದರ ಜೊತೆಗೆ ಈಗ ಸಚಿವ ಸ್ಥಾನಕ್ಕೆ ಸೀಮಿತಗೊಳಿಸಿ DCM ಪೋಸ್ಟ್ ಅನ್ನ ಕೊಡ್ತಾರಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಹೆಚ್ಚುವರಿ DCM ಅಂತೂ ಕ್ರಿಯೇಟ್ ಆಗೋದಂತೂ ಖಚಿತ. ಇದರಲ್ಲಿ 3 ಆಗುತ್ತೋ 4 ಆಗುತ್ತೋ 5 ಆಗುತ್ತೋ ಗೊತ್ತಿಲ್ಲ. ಆದ್ರೆ ಅಸಮಾಧಾನವೂ ಕೂಡ ಮುಂದಿನ ದಿನಗಳಲ್ಲಿ ಅಷ್ಟರ ಮಟ್ಟಿಗೆ ಭುಗಿಲುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಈಗ ಹೈಕಮಾಂಡ್ ಯಾವ ಸಂದೇಶವನ್ನು ರವಾನೆ ಮಾಡಿದ್ರೆ ಅನ್ನೋದನ್ನ ಪರಮೇಶ್ವರ್ ಬೆಂಗಳೂರಿಗೆ ಬಂದ ಬಳಿಕ ಅಷ್ಟೇ ಗೊತ್ತಾಗುತ್ತೆ. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ಒಂದು ಸಭೆಯಲ್ಲಿ 10 ಹಲವು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಈಗ ಹೈಕಮಾಂಡ್ ಯಾವ ರೀತಿಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂದ್ರೆ DCM ಪೋಸ್ಟ್ ಸಂಬಂಧಪಟ್ಟಂತೆ ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಆಕಾಂಕ್ಷಿಗಳ ಪಟ್ಟಿಯ ಸಮೇತನೇ ಅಷ್ಟೇನೆ DK ಶಿವಕುಮಾರ್ ಅವರು ದೆಹಲಿಗೆ ಕೂಡ ಹೊರಟಿದ್ರು. ಒಂದು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ತನ್ನ ಒಂದು ಸಚಿವ ಸಂಪುಟದಲ್ಲಿ DCM ಪೋಸ್ಟ್ ಎಷ್ಟಿರಬೇಕು, ಜೊತೆ ಕೂಡ ಅಸಮಾಧಾನ ಎಲ್ಲೂ ಕೂಡ ಆಗ್ಬಾರ್ದು ಅಂತಾನೆ ಎಲ್ಲವನ್ನ ಪಟ್ಟಿಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಅಸಮಾಧಾನ ಆಗೇ ಆಗುವಂತ ಖಚಿತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾರಂತದ್ದು. ಹೀಗಾಗಿ ಪರಮೇಶ್ವರ್ ಅವರಿಗೆ ಯಾವ ಖಾತೆಯನ್ನ ಕೊಡ್ತಾರೆ, ಪಕ್ಷದ ಜವಾಬ್ದಾರಿಯ ಜೊತೆಗೆ ಯಾವ ಒಂದು ಉನ್ನತ ಖಾತೆಯನ್ನ ಕೊಡ್ತಾರೆ ಅಂತ ಕೂಡ ಕುತೂಹಲ ಕೆಡಿಸಿರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.